ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಸೇರಿದ್ದಾಗಿದೆ. ಸಾಮಾನ್ಯ ಕೈದಿಯಂತೆ ದಿನ ಕಳೀತಾ ಇರುವಂತ ದರ್ಶನ್ ಊಟ ತಿಂಡಿ ಹಾಗೂ ನಿದ್ರೆಯನ್ನು ಸರಿಯಾಗಿ ಮಾಡದೆ ಚಿಂತೆಗೆ ಬಿದ್ದಿದ್ದಾರೆ. ಈ ಮಧ್ಯೆ ಜೈಲಲ್ಲಿ ನಟ ದರ್ಶನ್ಗೆ ಆತಿಥ್ಯ ನೀಡೋದಕ್ಕೆ ರೌಡಿಗಳ ಪಡೆ ನಾ ಮುಂದು ತಾ ಮುಂದು ಅಂತ ಪೈಪೋಟಿ ನಡೆಸ್ತಾ ಇದೆ. ಚಿಂತೆ ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ. ಚಿಂತೆ ದೇಹ ಸುಡುತ್ತೆ, ಜೀವನೋತ್ಸಾಹ ಕುಗ್ಗಿಸುತ್ತೆ. ಕೊಲೆ ಕೇಸಲ್ಲಿ ಜೈಲು ಸೇರಿರುವ ದರ್ಶನ್ಗೆ ಯಾಕಿಂಗಾಯ್ತು ಅನ್ನೋ ಚಿಂತೆ. ಆದ್ರೆ ಜೈಲಲ್ಲೂ ನಟ ದರ್ಶನ್ ಅಭಿಮಾನಿ ರೌಡಿ ಪಡೆಗೆ ಅಭಿಮಾನ ಮೆರೆಯುವ ಚಿಂತೆ. ಜೈಲಿನಲ್ಲಿ ದರ್ಶನ್ಗೆ ಆತಿಥ್ಯ ನೀಡಲು ರೌಡಿಗಳ ಫೈಟ್. ವಿಲ್ಸನ್ ಗಾರ್ಡನ್ ನಾಗ ಸೈಕಲ್ ರವಿ ಟೀಮ್ ಪೈಪೋಟಿ. ಪಟ್ಟಣಗೆರೆ ಶೆಡ್ನಲ್ಲಿ ಹೇಯ ಕೃತ್ಯ ಎಸಗಿದ್ದ ದರ್ಶನ್ ಗ್ಯಾಂಗ್ ಜೈಲಲ್ಲಿ ಮುದ್ದೆ ಮುರಿತಾ ಇದೆ. ಅಟ್ಟಹಾಸ ಮೆರೆದಿದ್ದವರು ಪ್ರಾಯಶ್ಚಿತ್ತ ಅನುಭವಿಸುತ್ತಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲು ಸೇರಿರೋ ನಟ ದರ್ಶನ್ಗಾಗಿ ಅಭಿಮಾನಿಗಳ ಬಳಗ ಕಣ್ಣೀರಿಡ್ತಾ ಇದೆ. ಬೆನ್ನಿಗೆ ನಿಂತು ಜೈಕಾರ ಕೂಗ್ತಾ ಇದೆ. ಈ ಮಧ್ಯೆ ಜೈಲಿನಲ್ಲೂ ದರ್ಶನ್ಗೆ ಅಭಿಮಾನಿಗಳ ಸಂಖ್ಯೆ ಏನು ಕಮ್ಮಿ ಇಲ್ಲ ಬಿಡಿ. ಜೈಲಿನಲ್ಲೂ ದರ್ಶನ್ ಅಭಿಮಾನಿಗಳ ಮನ ಮಿಡಿಯುತ್ತಿದೆ. ಅಭಿಮಾನ ಗಳಿಸಲು ಹಾತೊರೆಯುತ್ತಿದೆ ಅಂದ್ರೆ ನೀವು ನಂಬಲೇಬೇಕು. ನಟ ದರ್ಶನ್ಗೆ ರೌಡಿಗಳು ಸಹ ಅಪ್ಪಟ ಅಭಿಮಾನಿಗಳು. ಅದರಲ್ಲೂ ವಿಲ್ಸನ್ ಗಾರ್ಡನ್ ನಾಗ ಹಾಗೂ ರೌಡಿ ಸೈಕಲ್ ರವಿ ಜೈಲಲ್ಲಿ ನಟ ದರ್ಶನ್ಗೆ ಆತಿಥ್ಯ ನೀಡಲು ಪೈಪೋಟಿ ನಡೆಸುತ್ತಿದ್ದಾರೆ. ಈಗಾಗಲೇ ವಿಲ್ಸನ್ ಗಾರ್ಡನ್ ನಾಗ ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿದ್ದು ದರ್ಶನ್ಗೆ ಸೌಕರ್ಯ ನೀಡಲು ನಾ ಮುಂದು ತಾ ಮುಂದು ಅಂತ ಕಾಂಪಿಟೇಷನ್ ಬಿದ್ದಿದ್ದಾರೆ. ಮತ್ತೊಂದೆಡೆ ಸೈಕಲ್ ರವಿ ಜೈಲಲ್ಲಿ ಇಲ್ದಿದ್ರು ಅಲ್ಲಿರೋ ತನ್ನ ಹುಡುಗರ ಮೂಲಕ ದರ್ಶನ್ ನೋಡಿಕೊಳ್ಳಲು ಪೈಪೋಟಿ ನೀಡ್ತಿದ್ದಾನೆ. ವಿಲ್ಸನ್ ಗಾರ್ಡನ್ ನಾಗ ಸೈಕಲ್ ರವಿ ನಡುವೆ ದರ್ಶನ್ಗಾಗಿ ಪೈಪೋಟಿ ನಡೀತಾ ಇದೆ. ಇದಕ್ಕಾಗಿ ಸೈಕಲ್ ರವಿಯ ಬಂಟನೊಬ್ಬ ಹಳೆ ಕೇಸಲ್ಲಿ ಜೈಲು ಸೇರೋ ಸಾಧ್ಯತೆ ಇದೆ ಎನ್ನಲಾಗಿದೆ. ಈ ಹಿಂದೆ 2011ರಲ್ಲಿ ನಟ ದರ್ಶನ್ ಜೈಲು ಸೇರಿದ್ದ ವೇಳೆ ಜೈಲಲ್ಲಿ ಸೈಕಲ್ ರವಿ ಆತಿಥ್ಯ ನೀಡಿದ್ನಂತೆ. ಈಗಲೂ ತಾನೇ ನೋಡಿಕೊಳ್ತೀನಿ ಅಂತ ಸೈಕಲ್ ರವಿ ಗ್ಯಾಂಗ್ ಮುಂದಾಗಿದೆ. ಆದ್ರೆ ವಿಲ್ಸನ್ ಗಾರ್ಡನ್ ನಾಗ ಕೂಡ ಜೈಲಲ್ಲಿದ್ದು ನಾನಿದ್ದೀನಿ ಅಂತ ಬಂದಿದ್ದಾನೆ. ನಟ ದರ್ಶನ್ಗೆ ಏನೆಲ್ಲ ಬೇಕು ಅದನ್ನ ನೀಡಲು ರೌಡಿ ನಾಗ ಸಿದ್ಧವಾಗಿದ್ದಾನೆ. ಇನ್ನು ಪರಪ್ಪನ ಅಗ್ರಹಾರದ ಜೈಲಲ್ಲಿ ದರ್ಶನ್ ಸೇವೆ ಮಾಡಲು ರೌಡಿಗಳು ಹಾತೊರೆಯುತ್ತಿದ್ದಾರೆ. ಆದ್ರೆ ಜೈಲಿನ ಸಪರೇಟ್ ಬ್ಯಾರಕ್ನಲ್ಲಿರುವ ದರ್ಶನ್ ನೋಡಿಕೊಳ್ಳಲು ಜೈಲಾಧಿಕಾರಿಗಳು ಅವಕಾಶ ಮಾಡಿಕೊಡ್ತಾರಾ ಅನ್ನೋದು ಕುತೂಹಲ. ಅದೇನೇ ಇರ್ಲಿ, ಹೊರಗಿರ್ಲಿ ಜೈಲೊಳಗಿರ್ಲಿ, ನಟ ದರ್ಶನ್ಗೆ ಅಪಾರ ಅಭಿಮಾನಿ ಬಳಗ ಇದೆ. ಇಷ್ಟೊಂದು ಅಭಿಮಾನಿಗಳನ್ನ ಗಳಿಸಿರುವ ನಟ ದರ್ಶನ್ ಕೊಲೆ ಕೇಸ್ನಲ್ಲಿ ಫಿಟ್ ಆಗಿ ಜೈಲು ಸೇರುವಂತಾಗಿದ್ದು ಮಾತ್ರ ವಿಪರ್ಯಾಸವೇ ಸರಿ. ಸಂದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.